ಹಾಯ್ ರೀ ಎಲ್ಲರಿಗೂ ಉಮಾ ಗುರು ವಿಲೇಜ್ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೆಂಗಿದ್ದೀರಿ, ಚೆನ್ನಾಗಿದ್ದೀರಿ ಅಂದ್ಕೊಂಡು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಿನ್ನೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಯಾಕಂದರೆ ನಂಗೆ ಸ್ವಲ್ಪ ಹುಷಾರಿರಲಿಲ್ಲ ರೀ, ನೆಗಡಿ ಆಗಿಬಿಟ್ಟು. ನೋಡಿ ಪಾಪ ಮಲ್ಗವನೆ, ಎದ್ದಾಳ್ತವನೆ, ಯಾವಾಗಲೂ ಒದ್ದಾಡ್ಕೊಂಡು ಅದಕ್ಕೆ ತೂಗ್ತಾ ಇದ್ದೀನಿ. ಇವತ್ತು ನಾನು ಒಂದು ಎರಡೂವರೆ ಆಗಿದೆ ಅನಿಸುತ್ತೆ ವ್ಲಾಗ್ ಅವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮನೆ ಕೆಲಸ ಎಲ್ಲ ಮುಗ್ದೈತ್ರಿ. ನಲ್ಲಿ ಸ್ವಲ್ಪ ಲೂಸ್ ಆಗಿಬಿಟ್ಟೈತೆ. ನಮ್ಮ ಗೋಕುಲ್ ರೀ ಚೆನ್ನಾಗಿ ಚಚ್ಚಿಬಿಟ್ಟು ಅದನ್ನು ಲೂಸ್ ಮಾಡಿಬಿಟ್ಟವನೆ. ಎಷ್ಟು ಆಫ್ ಮಾಡಿದ್ರು ಕೂಡ ಅದು ಸ್ವಲ್ಪ ನೀರು ಬರ್ತಾನೆ ಇರುತ್ತೆ. ಹಂಗಾಗಿ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೀ. ಸಂಜೆ ಒಂದು 4 ಗಂಟೆಗೆ, ಇನ್ನೇನು 1 ಅವರ್ 2 ಅವರ್ಗೂ ಅಮ್ಮ ಬರ್ತಿದೆ. 4 ಗಂಟೆಗೆ ರೊಟ್ಟಿ ಮಾಡ್ತೈತಮ್ಮ. ರೊಟ್ಟಿ ಪಲ್ಯ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆವಾಗ ಒಂದು ಸ್ವಲ್ಪ ಮೊಟ್ಟೆ ಫ್ರೈನೋ ಇಲ್ಲಾಂದರೆ ಮೊಟ್ಟೆ ಬುರ್ಜಿನೋ ಮಾಡಬೇಕು ಮನೆಯವ್ರಿಗೆ. ಯಾಕಂದರೆ ಆಮೇಲೆ ಮನೆ ಕ್ಲೀನ್ ಮಾಡಿಕೊಂಡ್ರೆ ನಾಳೆಯಿಂದ 8ನೇ ತಾರೀಕಿಗೆ ಶಿವರಾತ್ರಿ ಆಯ್ತಲ್ರಿ, ಅದಕ್ಕೋಸ್ಕರ ನಮ್ಮ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳಕ್ಕೆ ಅವಾಗ ಆಗಲ್ಲ. ಒಂದೊಂದು ದಿನ ಮಾಡ್ಕೋಬೇಕು. ಯಾಕಂದರೆ ಪಾಪುನ ಕರ್ಕೊಂಡು ನಂಗೆ ಮಾಡೋಕ್ಕಾಗಲ್ಲ, ಎಲ್ಲ ಒಂದೇ ಸರಿಯೇ. ಪಾಪ ಅಮ್ಮ ಕೆಲ್ಸಕ್ಕೆ ಹೋಗಿ ಬರ್ತೈತಲ್ಲ, ಹಂಗಾಗಿ ಮಾಡೋಕ್ಕಾಗಲ್ಲ. ಅಮ್ಮ ಬಂದಮೇಲೆ ರೊಟ್ಟಿ ಹೊಡಿಬೇಕಾಗಿದ್ರೆ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಪೋರ್ಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್. ಫ್ರೆಂಡ್ಸ್, ಫ್ರಿಜ್ಜಲ್ಲಿ ಹಣ್ಣಿಕ್ಕಿ ಮರ್ತೋಗಿದ್ದೆ. ಇವತ್ತು ಗೋಕುಲ್ ಇವಾಗಿನ ಮಲಗಿದಾನಲ್ಲ, ಎದ್ರೆ ಅವನಾದರೂ ಕುಡ್ಕೊಳ್ತಾನೆ, ಜ್ಯೂಸ್ ಆದರೂ ಮಾಡೋಣ ಅಂತ. ಒಂದು ಬೀಜ ಬಿಟ್ಬಿಡ್ತು. ನೋಡಿ, ಒಂದು ಹಣ್ಣಕ್ಕೆ ಇಷ್ಟ ಆಗಿದೆ. ಇದು ಹಾಕಿದ್ರೆ ಇನ್ನೂ ಸ್ವಲ್ಪ ಕಮ್ಮಿ ಆಗುತ್ತೆ. ಸ್ವಲ್ಪ ಹಾಲು ಹಾಕ್ಬಿಟ್ಟು, ಸ್ವೀಟ್ ಆಗೈತೆ, ಒಂದೇ ಒಂದು ಚಮಚ ಸಕ್ಕರೆ ಹಾಕಿ ಸ್ವಲ್ಪ ಹಾಲು ಹಾಕ್ಬಿಟ್ಟು ಮಿಕ್ಸಿ ಹೊಡೆದ್ರೆ ಸೂಪರ್ ಜ್ಯೂಸ್ ರೆಡಿ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ಗೋಡೆ ಪಕ್ಕ ಕಸ ಕಟ್ಟಾಕವ್ರೆ. ತಿನ್ನೋಕೆ ಹೋದರೆ ಅದು ಪಾಪ ಕೆಳಗೆ ಬಿಸಾಕತ್ತೆ ಅಂತ ನಾನು ಕೊಡೋಕೆ ಹೋದರೆ ಅದು ಕೆಳಗೆ ಬಿಸಾಕೊಂಡೇ ತಿಂತೈತೆ. ಒಂದೊಂದು ಹಂಗೆ ಎತ್ಕೊಂಡು ತಿಂತಾಯಿದೆ. ಪಾಪ ನೋಡ್ತಾಯಿದ್ದೆ. ಬೆಳಗ್ಗೆ ಗೋಕುಲ್ 1-2 ಬಾಳೆಹಣ್ಣು ಕೊಟ್ಟೆ, ಇದಕ್ಕೆ ತಿಂತು. ಈಗ ಪಾಪ ಇಲ್ಲಿ ಕಟ್ಟಾಕೋರು ಗೋಡೆ ಪಕ್ಕನೇ. ಪಾಪ ಬೇಜಾರಾಗುತ್ತೆ. ಬಿಸಿಲು, ಒಣ ಹುಲ್ಲು ನೋಡಿ. ಇದು ಮೊನ್ನೆ ತೋರಿಸಿದ್ದು ಓದೋಡಿಯೋದಲ್ಲಿ ಎಷ್ಟೊಂದಿತ್ತು ಹುಲ್ಲು. ಇವಾಗೆಲ್ಲ ಖಾಲಿ ಆಗೋಗೈತಿ. ಒಂದೇ ಒಂದು ಬಡವೆ ಐತೆ, 2 ಬಡವೆ ಇದ್ದಿದ್ದು. ತಗೊಳ್ಳಿ ಸ್ನೇಹಿತರೆ, ನಾನು ಇವಾಗ ಹಣ್ಣು ಕಟ್ ಮಾಡ್ಕೊಂಬಂದಲ್ಲ, ಇವಾಗ ಅದಕ್ಕೆ ಹಾಲು ಹಾಕ್ತಾಯಿದ್ದೀನಿ. ಸೇಮ್ ನಾವು ಹೋಗಿ ಅಂಗಡೀಲಿ ಏನು ಕುಡಿತೀವೋ ಅದೇ ಥರ ಇರುತ್ತೆ. ಸಾಕು. ಈಗ ಇದು ತುಂಬ ಸ್ವೀಟಾಗಿದೆ ಹಣ್ಣು. ನಾನು 1 ಸ್ಪೂನ್ ಹಾಕ್ಕೊಡೋದು ಸಕ್ಕರೆ. ನೋಡಿ, ಈಗ ಇದನ್ನು ನೀಟಾಗಿ ಮಿಕ್ಸಿಲಿ ಹಾಕೊಂಬರ್ತೀನಿ. ನೋಡಿ ಹೇಗಿರುತ್ತೆ ಅಂತ, ಸಕ್ಕತ್ತಾಗಿ ಬರುತ್ತೆ ಸ್ನೇಹಿತರೆ. ಇವಾಗ ನೋಡಿ, ಜ್ಯೂಸ್ ಇಷ್ಟ ಆಗಿದೆ. ಅಷ್ಟೊಂದು ಹಣ್ಣು ಕಾಣಿಸ್ತೈತಿ, ಇಷ್ಟು ಜ್ಯೂಸ್ ಆಗಿದೆ. ಇವಾಗ ಹಾಕಿ ನೋಡ್ತೀನಿ. ಇದರಲ್ಲೇ ಈ ಥರ ಮುಚ್ಚಳ ಕೊಟ್ಟಿದ್ದಾರೆ. ಸಾಕು ನನಗಿಷ್ಟು. ನೋಡಿ ಎಷ್ಟು ಚೆನ್ನಾಗಾಗಿದೆ. ಈ ಬಿಸಿಲುಗಾಲಕ್ಕಂದ್ರೂ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಪಾಪುಗಳೆಲ್ಲ ಹೊರಗಡೆ ಕೊಡೋಕ್ಕಿಂತ ನಾವು ಗೋಕುಲ್ ಒದ್ದಾಡ್ತಿದ್ದಾನೆ. ನೋಡೋಣ, ಎದ್ದಿದ್ರೆ ಅವನಿಗೆ ಕೊಡೋಣ. ಆರಾಮಾಗಿ ಒಂದು ಹಣ್ಣು ತೊಗೊಂಡು ಸ್ವಲ್ಪ ಹಾಲು ಹಾಕಿ ಮಿಕ್ಸಿ ಮಾಡಿದ್ರೆ ಆರಾಮಾಗಿ 2 ಲೋಟ 3 ಲೋಟ ಆಗುತ್ತೆ. ಸ್ನೇಹಿತರೆ, ಯಾರಾದರೂ ಈ ಜ್ಯೂಸ್ ಮಾಡ್ಕೊಳಂಗಿದ್ರೆ ಹಾಲು ಬೇಡ ಅಂದರೆ ನೀವು ಮಾಮೂಲಿನೇ ನೀರು ಮತ್ತು ಸಕ್ಕರೆ, ಕೋಲ್ಡ್ ನೀರು ಹಾಕ್ಕೊಂಡು ಮಾಡ್ಕೋಬೋದು. ತುಂಬ ಚೆನ್ನಾಗಾಗಿದೆ. ಚಿನ್ನರಿ ಒದ್ದಾಡ್ತಿದ್ದಾನೆ ಒಳಗಡೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ನೋಡಿ, ಇವಾಗ ನಮ್ಮಮ್ಮ ಬಂದು ರೊಟ್ಟಿ ಮಾಡ್ತಿದ್ದಾಳೆ. ನೀರು ಕಾಯಿಸ್ಕೊತಿದ್ದಾಳೆ ಇವಾಗ ಜಿಗಿಗೆ. ಜೋಳದ ರೊಟ್ಟಿ ಮಾಡ್ತಾ ಇಲ್ಲ, ಸಜ್ಜಿ ರೊಟ್ಟಿ ಮಾಡ್ತಾ ಇರೋದು. ನೋಡ್ರಿ, ಇವಾಗ ನಮ್ಮಮ್ಮ ಉಪ್ಪು ಹಾಕಂತೈತೆ ಸಜ್ಜಿ ರೊಟ್ಟಿಗೆ. ಈಗ ಸ್ವಲ್ಪ ಅರಿಶಿನ. ಸಜ್ಜಿ ರೊಟ್ಟಿಗೆ ಅರಿಶಿನ ಇದ್ದರೆ ಚೆನ್ನಾಗಿ ಕಾಣಿಸ್ತೈತೆ. ಬೇಡ ಅಂದವ್ರು ಹಾಕಬೇಡ್ರಿ. ಎಳ್ಳು ಪಕ್ಕದಾಗ ಇಕ್ಕೊಂಡೈತೆ. ಎಳ್ಳು ಹಚ್ಚಿ ಹೊಡೆದ್ರೆ ಸಜ್ಜಿ ರೊಟ್ಟಿ ಸೂಪರಾಗಿರ್ತೈತೆ.
ಚೆನ್ನಾಗಿ ಹಿಂಗೆ ಮಿದಿಬೇಕು ಹಿಟ್ಟನ್ನ. ಊರ ಕಡೆ ರೌಂಡ್ ಕೊಣಗಿ ಸಿಗ್ತಾವ್ರಿ, ಇದು ಸಿಗಲ್ಲ. ಇದನ್ನ ಒಬ್ರ ಹತ್ರ ಮಾಡಿಸ್ಕೊಂಡ್ ಬಂದಿರೋದು. ಕೊಣಗಿ ಇದ್ರೆ ರೊಟ್ಟಿ ಹೆಂಗನ ಹೊಡೀರಿ ಕುತ್ಕೊಂತೈತೆ ಕೊಣಗಿ. ಇದು ಸುಮ್ಮನೆ ಇಲ್ಲಿ ಬೆಂಗಳೂರಲ್ಲಿ ಒಬ್ರು ಅಂಕಲ್ಲು ಅಲ್ಲಿಗೆ ಮಾಡಿಕೊಟ್ಟಿರೋದು. ಇದನ್ನ ನಮಗೆ ಮೊದಲು ಕಲ್ಲಾಗ ಹೊಡಿತಿದ್ವಿ, ಟೈಲ್ಸ್ ಕಲ್ಲಾಗೆ. ಇದು ಮಾಡಿಕೊಟ್ಮೇಲೆ ಇದ್ರಾಗೆ ಹೊಡಿತೀವಿ. ನಮ್ದು ಇಲ್ಲಿ ಬೆಂಗಳೂರಾಗ ಚಿಕ್ಕದ್ರಿ ಮನೆ, ಅಡುಗೆ ಮನೆ ಅಂತೂ ತುಂಬ ಚಿಕ್ಕದು ನೋಡಿ. ಒಂದು ಒಲೆ ಇಕ್ಬಿಟ್ಟು ಒಂದು ಅಣಗಿ ಇಕ್ಕಿದ್ರೆ ಮುಗ್ದಿರುತ್ತೆ ಜಾಗ. ಇಲ್ಲ ಮಮ್ಮಿ ಹಿಂದೆ ಕುತ್ಕೊಂಡೈತೆ. ಕಾಟನ್ ಬಟ್ಟೆ ಇದ್ರಾಗೆ ಮ್ಯಾಲೆ ನೀರು ಒರೆಸೋದು. ಎಲ್ಲು ಚೆನ್ನಾಗೈತಲ್ಲ. ಯಾರಾದ್ರೂ ರೊಟ್ಟಿ ಮಾಡೋರಿದ್ರೆ ನಮ್ಮೂರ್ ಕಡೆಯವರಾದ್ರೆ ಮಾಡ್ತಾರೆ. ಇಲ್ಲಿ ಯಾರಾದ್ರೂ ಕಲ್ತು ಮಾಡಂಗಿದ್ರೆ ಜಿಗಿ ಹಾಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿ ಬರ್ತದೆ, ಗಟ್ಟಿ ಬರುತ್ತೆ. ನೀವು ಹಸಿ ಬರೀ ನೀರಲ್ಲಿ ಮಾಡಿದ್ರೆ ಸ್ವಲ್ಪ ಸಿಳ್ಳು ಹೋಗ್ತಾವಲ್ವೇನಮ್ಮ? ಸಿಳ್ತಾವ? ಸಿಳ್ಳು ಅರ್ಧ ಹೋಗ್ತದೆ. ನಾವೆಲ್ಲ ಚಿಕ್ಕವರಿದ್ದಾಗ ಸ್ನೇಹಿತರೆ ನಮ್ಮಮ್ಮ ಹೆಂಚು ತುಂಬ ರೊಟ್ಟಿ ಹೊಡಿಯೋದು. ಹೆಂಚು ಎಷ್ಟು ಅಗ್ಲ ಐತೋ ಅಷ್ಟು ಅಗ್ಲ. ಇವಾಗ ಇದು ಬೆಂಗಳೂರಲ್ಲಿ ತಗೊಂಡಿದ್ದ ಹೆಂಚು ನಮ್ಮೂರ ಕಡೆ ಬರುತ್ತೆ. ಈ ಹೆಂಚು ಹೊಟ್ಟೆ ಒಳಗಡೆ ಇರುತ್ತೆ ಅಲ್ವೇನಮ್ಮ? ಉರಿ ಜಾಸ್ತಿ ಐತೆನ? ಇದಕ್ಕೆ ಚೌಳಿಕಾಯಿ ಪಲ್ಯ ಮೊಸರು ಇರ್ತೈತೆ, ಚೆನ್ನಾಗಿರ್ತೈತಲ್ಲ. ಅಲ್ಲ ಊರ್ ಕಡೆ ನಾವು ಜಾಸ್ತಿ ಮಾಡ್ತಿದ್ವಿ ಚೌಳಿಕಾಯಿ ಪಲ್ಯ ಮೊಸರು ಖಾರ. ಸೂಪರ್ ಕಾಂಬಿನೇಷನ್. ಎಳ್ಳುಚ್ಚಿದ್ದು ಜಾಸ್ತಿ ದಿನ ಆತಲ್ಲ ತಿಂದಾದಂಗೆ, ಅದಕ್ಕೆ ಸ್ವಲ್ಪ ನನಗೋಸ್ಕರ ಮಾಡಿರೋದು. ಸೈಡ್ ಹಚ್ತಾರ ಹತ್ಬಿಟ್ಟೆ. ಎಷ್ಟೊಂದು ಜನ ಮಾಡ್ತಾರ್ರಿ ರೊಟ್ಟಿ, ಅದ್ರಲ್ಲಿ ನಾವು ಕೂಡ ಮಾಡ್ತೀವಿ. ನಾವು ಮಾಡೋದನ್ನ ನಾವು ತೋರಿಸ್ತಾ ಇದ್ದೀವಿ. ಯಾಕಲ್ಲ ಏನೋ ವಾರು ಎಷ್ಟು ತೀಟೆ ಮಾಡ್ತಿದ್ದ ನಾನು ಒಲೆ ತೀಟೆ ಮಾಡ್ತೀಯ ನೀನು. ನಮ್ಮಮ್ಮ ನಾವು ಇಷ್ಟೊಂದು ತೀಟೆ ಮಾಡಿ ಬಡ್ಕೊಂಡು ಕಳ್ಸೋದು. ಬಾರಿದಿ ಹೈ ಸುಮ್ಮನಿರು ಹುಡುಗ. ವಾ ಅವ್ನು ತಿಂತ ನೋಡ್ರಿ ರೊಟ್ಟಿ ತಿನ್ನೋದು. ಹೆಂಗೆ ತಿನ್ನೋದು? ಹಂಗೆ ತಿನ್ನೋದೆ. ನಿಮ್ಮ ಅಪ್ಪಾಜಿ ಇಲ್ಲೇ ಅವರಪ್ಪ ತಿನ್ನೋಲ್ಲ ಜಾಸ್ತಿ ರೊಟ್ಟಿನ, ನೀನು ತಿಂತೀಯ? ನಾನು ಪಲ್ಯ ಮಾಡ್ತಾ ಇದ್ದೀನಿ, ತಾಸ ಪಲ್ಯ. ನಮ್ಮೂರ ಕಡೆ ತಾಸ ಪಲ್ಯ ಅಂತೀವಿ. ಇದಕ್ಕೆ ಎಣ್ಣೆ ಹಾಕೊಂಡು ಜೀರಿಗೆ ಸಾಸಿವೆ ಕರಿಬೇವು ಸೊಪ್ಪು ಹಾಕ್ಕೊಂಡು ಇವಾಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಅದಾದಮೇಲೆ ನಾನು ಮೆಣಸಿನ್ಕಾಯಿ ಹಾಕ್ಕೊತೀನಿ. ಫಸ್ಟೇ ಹಾಕ್ಕೊಂಡ್ರೆ ಜಾಸ್ತಿ ಖಾರ ಆಗಿಬಿಡುತ್ತೆ ಅಂತ, ಇವಾಗ ಹಾಕ್ಕೊಂಡ್ರೆ ಚೆನ್ನಾಗಿ ಇರುತ್ತೆ ಅಂತ ಸ್ವಲ್ಪ ಟೊಮಾಟೊ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಎಣ್ಣೆ ಬಿಟ್ಕೊಂಡವರೆಗೂ. ಅದಾದಮೇಲೆ ನಾನು ಉಪ್ಪು ಮತ್ತು ಅರಿಶಿನ ಹಾಕ್ಕೊಳ್ತೀನಿ. ಅರಿಶಿನ ಹಾಕಾದ್ಮೇಲೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊತೀನಿ. ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಈಗ ಸೊಪ್ಪು ಹಾಕ್ಕೊತೀನಿ. ನೋಡಿಗೆ ಒಂದು ಕಟ್ಟು ಸೊಪ್ಪು ನನಗೆ ಇಷ್ಟು ಬಂದಿದೆ. ಚೆನ್ನಾಗಿ ಇದಿಷ್ಟು ಕಾಣಿಸುತ್ತೆ. ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಸ್ವಲ್ಪ ಆಗುತ್ತೆ ಒಂಚೂರು ಚೂರು, ಆದರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಇದನ್ನು ನಮ್ಮೂರ ಕಡೆ ನಾವು ತಾಸ ಪಲ್ಯ ಅಂತೀವಿ. ಈ ಕಡೆ ಏನಂತಾರೆ ಗೊತ್ತಿಲ್ಲ ನನಗೆ. ನಾವು ಇಲ್ಲಿ ನೋಡಿ ತೊಗೊಂಡ್ಬರ್ತೀವಲ್ಲ, ಕೇಳಲ್ಲ ಏನು ಅಂತ.
ಇದನ್ನಾದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಬೇರೆ ಕಡೆ ಒಲೆ ಇಕ್ಬಿಟ್ಟು ನಾನು ಈ ಕಡೆ ರೆಡಿ ಮಾಡ್ಕೊಳ್ತೀನಿ. ಈ ಕಡೆ ನಾನು ಮೊಟ್ಟೆ ಪಲ್ಯ ಮಾಡ್ಕೊತೀನಿ, ಆ ಕಡೆ ನಾನು ಸೊಪ್ಪು ಚೆನ್ನಾಗಿ ಬೇಯಲಿ ಅಂತ ಇಟ್ಕೊಂಡಿದ್ದೀನಿ. ಈ ಕಡೆ ಮೊಟ್ಟೆ ಪಲ್ಯಗೆ ನಾನೆಲ್ಲ ಮಾಡಿಕೊಂಡು ಹಸಿಮೆಣ್ಸಿಕಾಯಿ ಈರುಳ್ಳಿ ಹಾಕ್ಕೊಂಡು ಫಸ್ಟು ಚೆನ್ನಾಗಿ ಬಾಡಿಸ್ಕೊತೀನಿ. ಆ ಕಡೆ ಕೂಡ ಸೊಪ್ಪು ಬೇಯ್ತಾ ಇದೆ, ಚೆನ್ನಾಗಿ ಬೇಯಲಿ ಅದು ಕೂಡ, ಯಾಕಂದರೆ ತಳ ಅಂಟಬಾರ್ದು ಅಂತ ಚೆನ್ನಾಗಿ ತಿರುಗ್ಕೊತಾ ಇದ್ದೀನಿ. ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಫ್ರೈ ಆದಮೇಲೆ ನಾನು ಕರಿಬೇವು ಸೊಪ್ಪು ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಹೋಗಾದ್ಮೇಲೆ ಟೊಮಾಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಯಾಕಂದರೆ ಮೆತ್ತಗಾಗಬೇಕು ಈ ಟೊಮಾಟೊ ಮೊಟ್ಟೆಗೆ. ಅದಾದಮೇಲೆ ನಾನು ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು, ಸ್ವಲ್ಪ ಖಾರ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಫ್ರೈ ಮಾಡಿಕೊಂಡು ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಧನಿಯಾ ಪುಡಿ ಮತ್ತು ಸ್ವಲ್ಪ ಚಿಕನ್ ಮಸಾಲ, ಇಲ್ಲ ಅಂದರೆ ನೀವು ಮೊಟ್ಟೆ ಮಸಾಲೆ ಇದ್ರೂ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮೊಟ್ಟೆ ಆಮ್ಲೆಟ್ಗೆ ನೀವು ಮೊಟ್ಟೆ ಆಮ್ಲೆಟ್ಗಿರ್ಬೋದು, ಮೊಟ್ಟೆ ಬುರ್ಜಿಗಿರ್ಬೋದು, ಮೊಟ್ಟೆ ಪಲ್ಯಗಿರ್ಬೋದು ಹಾಕಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಅದಕ್ಕೆ ತಳ ಅಂಟ್ಲಾರ್ದೇ ನೋಡ್ಕೋಬೇಕು. ಚಿಕ್ಕ ಉರಿ ಇಕ್ಕೊಳ್ಳಿ ಯಾವಾಗಲೂ ಮೊಟ್ಟೆ ಮಾಡಬೇಕಾಗಿದ್ರೆ. ನೀವು ಆಮ್ಲೆಟ್ ಹಾಕ್ಕೊಂಡಾಗ ಜೋರು ಉರಿ ಇಕ್ಕೊಂಡ್ರೂ ನಡೆಯುತ್ತೆ. ಈ ಥರ ಮಾಡಬೇಕಾಗಿದ್ರೆ ಮಾತ್ರ ಕೆಳಗಡೆ ತಳ ಅಂಟ್ಬಿಡುತ್ತೆ. ನೀಟಾಗಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಈಗ ನೀಟಾಗೆಲ್ಲ ಬಿಟ್ಕೊಂಡು ಮೇಲೆ ಎಣ್ಣೆ ತೆಲ್ಲಬೇಕು. ಈ ಕಡೆ ಕೂಡ ಸೊಪ್ಪಾಗಿದೆ, ನಾನು ಆಫ್ ಮಾಡ್ಕೊತೀನಿ. ನೀಟಾಗಿ ನೋಡ್ಬೋದು. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಬಾಡಿಸ್ಕೊಂಡೆಲ್ಲ ಆದಮೇಲೆ ಇವಾಗ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡು ನೀಟಾಗಿ ಬರ್ತಾಯಿದೆ. ಈಗ ನನಗೆ ಖಾರ ಉಪ್ಪು ಎಲ್ಲ ಕರೆಕ್ಟಾಗಿದೆ. ನಾನು ಒಂದು ಸರಿ ನೋಡಿದೆ, ಎಲ್ಲ ನೀಟಾಗಿ ಬಂದಾದಮೇಲೆ ಇವಾಗ ನೋಡ್ಬೋದು ನೀವು ಪಲ್ಯ ರೆಡಿಯಾಗಿದೆ. ನನಗೆ ಮೊಟ್ಟೆ ಪಲ್ಯ ರೆಡಿ ಆಯಿತು, ಈ ಕಡೆ ಸೊಪ್ಪು ಕೂಡ ರೆಡಿ ಆಯಿತು, ಈ ಕಡೆ ರೊಟ್ಟಿ ಕೂಡ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಸ್ನೇಹಿತರೆ, ಅಡುಗೆ ಎಲ್ಲ ಆಯಿತು. ಇವಾಗ ತಾನೇ ಹೊರಗಡೆ ಬಂದೆ. ನೋಡಿ ನಮ್ಮ ಮನೆ ಹತ್ರ ಪ್ರಶಾಂತವಾಗಿರುತ್ತೆ. ಸಂಜೆ ಹೊತ್ತು ಆರಾಮಾಗಿರ್ಬೋದು, ಹೊರಗಡೆ ಬೇಜಾರೇ ಅನ್ಸಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ಕುತ್ಕೊಂಡ್ರೆ. ಅಡುಗೆ ಎಲ್ಲ ಆಯಿತು. ಇವಾಗ ಏನು ಮನೆಯವ್ರು ಬಂದಮೇಲೆ ಊಟ ಮಾಡಿದ್ದೇನೆ. ಯಾರೆಲ್ಲ ಈ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಮುಂದೆ ವೀಡಿಯೋ ಮಾಡೋಕ್ಕೆ ನನಗೆ ಕೂಡ ಖುಷಿಯಾಗುತ್ತೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಸ್ನೇಹಿತರೆ. ಬಾಯ್ ಬಾಯ್.